ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕೆಎಸ್ಆರ್ಟಿಸಿ ಬಸ್ ಮೇಲೆ ಮೊಟ್ಟೆಸೆತ, ಚಾಲಕನ ಸಮಯ ಪ್ರಜ್ಞೆಯಿಂದ ಸುರಕ್ಷಿತಗೊಂಡ ಪ್ರಯಾಣಿಕರು, ದರೋಡೆಯ ಉದ್ದೇಶವಿತ್ತೆಂಬ ಶಂಕೆಯಲ್ಲಿ ಘಟನೆಯ ಬಗ್ಗೆ ದೂರು ದಾಖಲು. ಜಿಲ್ಲೆಯಲ್ಲಿ ಮೆಥಾಫೆಟೇಮಿಯಾವೊಂದಿಗೆ ಇಬ್ಬರ ಬಂಧನ, ಓಣಂ ಹಿನ್ನೆಲೆಯಲ್ಲಿ ನಡೆಸಿದ ಎಕ್ಸೈಸ್ ತಪಾಸಣೆಯಲ್ಲಿ ಆರೋಪಿಗಳ ಬಂಧನ. ನೆಹರು ಕಾಲೇಜಿನಲ್ಲಿ ದೇಶಭಕ್ತಿ ಗೀತೆಯೊಂದಿಗೆ ಯೋಗಾಸನ ಪ್ರದರ್ಶನ, ದೇಶ ಪ್ರೇಮದ ಸಂದೇಶಗಳೊಂದಿಗೆ ಸ್ವಾತಂತ್ರ್ಯೋತ್ಸವಕ್ಕೆ ವಿದ್ಯಾರ್ಥಿಗಳಿಂದ ಅದ್ದೂರಿಯ ಸ್ವಾಗತ. ದ್ವೇಷ ರಾಜಕೀಯದಲ್ಲಿ ರಾಜ್ಯಾದ್ಯಂತ ನೌಕರರ ವರ್ಗಾವಣೆ ಮಾಡುವ ನೀತಿಯನ್ನು ವಿರೋಧಿಸಿ ನಡೆಸಲಾಯಿತು ಪ್ರತಿಭಟನಾ ಮಾರ್ಚ್ ಹಾಗೂ ಧರಣಿ. ಕಾಸರಗೋಡು ಕಲೆಕ್ಟರೇಟ್ಗೆ ನಡೆದ ಮಾರ್ಚ್ ಅನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸಾಬು ಅಬ್ರಹಾಂ ಅವರಿಂದ ಉದ್ಘಾಟನೆ. ನಡೆಯಿತು ಬಿಎಂಎಸ್ ನಾಯಕ ಜಿಕೆ ಅಜಿತ್ ಸ್ಮರಣಾರ್ಥ ಸಭೆ, ವಿವಿಧ ಕಾರ್ಮಿಕ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗಿ. 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಮಹಿಳಾ ಮೋರ್ಚಾ ನೇತೃತ್ವದಲ್ಲಿ ನಡೆಯಿತು ತಿರಂಗ ಯಾತ್ರೆ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎನ್ ಬಾಬುರಾಜ್, ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಕೆಎಸ್ ರಮಣಿ ಅವರಿಗೆ ರಾಷ್ಟ್ರಧ್ವಜವನ್ನು ನೀಡುವ ಮೂಲಕ ಯಾತ್ರೆಗೆ ಅದ್ದೂರಿಯ ಚಾಲನೆ. ವಾರ್ತೆಗಳು ವಿವರವಾಗಿ. ಬೆಂಗಳೂರಿನಿಂದ ಕಾಸರಗೋಡಿಗೆ ಬರುತ್ತಿದ್ದ ಕೆಎಸ್ಆರ್ಟಿಸಿ ಡೀಲಕ್ಸ್ ಬಸ್ ಮೇಲೆ ಮೊಟ್ಟೆ ಎಸೆದ ಘಟನೆ ನಡೆದಿದೆ. ವೆಳ್ಳಿಕೋತು ಸ್ವದೇಶಿ ಹಾಗೂ ಕೆಎಸ್ಆರ್ಟಿಸಿ ಬಸ್ ಚಾಲಕ ಸುರೇಶ್ ಅವರ ಸಮಯ ಪ್ರಜ್ಞೆಯಿಂದ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ತಲುಪಿಸಿದ್ದಾರೆ. ಮೊಟ್ಟೆ ಎಸೆದು ಚಾಲಕನ ದೃಷ್ಟಿ ಮರೆಮಾಚಿ ಬಸ್ ಅಪಘಾತಕ್ಕೆ ಈಡು ಮಾಡಿ ಕಳ್ಳತನ ಮಾಡುವ ಉದ್ದೇಶವಿತ್ತು ಎಂಬ ಶಂಕೆ ಬಲವಾಗಿದೆ. ಈ ಘಟನೆಯಲ್ಲಿ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಪೊಲೀಸರಿಗೆ ದೂರು ನೀಡಿದ್ದಾರೆ. ಕಾಸರಗೋಡು ಡಿಪೋದ ಚಾಲಕ ಸುರೇಶ್ ಮತ್ತು ಕಂಡಕ್ಟರ್ ಸನು ಅವರಿಗೆ ಬುಧವಾರ ರಾತ್ರಿ ನಡೆದ ಆತಂಕಕಾರಿ ಘಟನೆಗಳನ್ನು ಇನ್ನೂ ಮರೆಯಲು ಆಗಿಲ್ಲ. ಸುರೇಶ್ ಅವರು ಹಲವು ವರ್ಷಗಳಿಂದ ದೂರದ ಮಾರ್ಗದ ಸರ್ವಿಸ್ ಚಾಲಕರಾಗಿ ಕೆಲಸ ಮಾಡುತ್ತಿದ್ದಾರೆ. ಮಂಗಳವಾರ ರಾತ್ರಿ ಅವರು ಕಾಸರಗೋಡಿನಿಂದ ಕೆಎಸ್ಆರ್ಟಿಸಿ ಕಾಸರಗೋಡು ಯೂನಿಟಿನ ಎಟಿಸಿ 142 ಡಿಲಕ್ಸ್ ಬಸ್ಸಿನಲ್ಲಿ ಬೆಂಗಳೂರಿಗೆ ತೆರಳಿದ್ದರು. ಬೆಂಗಳೂರಿನಿಂದ ವಾಪಸ್ ಬರುವಾಗ ರಾತ್ರಿ 9 ಗಂಟೆಗೆ ಬಿಟಿಎಂ ಭಾಗದ ಸರ್ವಿಸ್ ರಸ್ತೆಯಲ್ಲಿ ಮೂವರು ಬಸ್ ಮೇಲೆ ಕೋಳಿ ಮೊಟ್ಟೆಗಳನ್ನು ಎಸೆದಿದ್ದಾರೆ. ಘಟನೆಯ ಸಮಯದಲ್ಲಿ ಸಮೀಪದಲ್ಲಿ 2 ಬೈಕುಗಳಲ್ಲಿ ಇನ್ನೂ ಕೆಲವರು ಇದ್ದರು. ಅಪಾಯವನ್ನು ಅರಿತ ಕೂಡಲೇ ಗಾಜಿನ ಮೂಲಕ ಅಸ್ಪಷ್ಟವಾಗಿ ಕಾಣುತ್ತಿದ್ದ ರಸ್ತೆಯಲ್ಲಿ ಸಂಯಮದಿಂದ ಬಸ್ ನಿಲ್ಲಿಸದೆ ಮುಂದೆ ಓಡಿಸಿದರು. ಈ ಘಟನೆಯನ್ನು ನೆನಪಿಸಿಕೊಂಡಾಗಲೂ ಸುರೇಶ್ಗೆ ಇನ್ನೂ ನಡುಕ ಹುಟ್ಟುತ್ತದೆ. ಈ ಘಟನೆಯಲ್ಲಿ ಕೆಎಸ್ಆರ್ಟಿಸಿ ವಿಶೇಷ ತನಿಖೆಗೆ ಆದೇಶಿಸಿದೆ. ಅಪಘಾತ ಮಾಡಿಸುವ ಉದ್ದೇಶದಿಂದಲೇ ದಾಳಿ ನಡೆದಿದೆ ಎಂಬ ಶಂಕೆಯ ಹಿನ್ನೆಲೆಯಲ್ಲಿ ಸಾರಿಗೆ ಸಚಿವ ಸಿಪಿ ಜಾನ್ ಅವರು ತನಿಖೆ ನಡೆಸಲು ಸೂಚನೆ ನೀಡಿದ್ದಾರೆ. ಈ ಪ್ರದೇಶದಿಂದ ಕೇವಲ 2 ಕಿಲೋಮೀಟರ್ ಅಂತರದಲ್ಲೇ ಆಗಸ್ಟ್ 8ರಂದು ಕೋಳಿಕೋಡ್ ಡಿಪೋದ ಮತ್ತೊಂದು ಕೆಎಸ್ಆರ್ಟಿಸಿ ಬಸ್ ಪಲ್ಟಿಯಾಗಿ 2 ಸಿಬ್ಬಂದಿ ಮೃತಪಟ್ಟಿದ್ದರು ಹಾಗೂ ಪ್ರಯಾಣಿಕರಿಗೆ ಗಾಯಗಳಾಗಿದ್ದವು. ಕಡಿಮೆ ದಿನಗಳ ಅಂತರದಲ್ಲೇ ಇದೇ ಸ್ಥಳದಲ್ಲಿ ಇದೇ ರೀತಿಯ ಅಪಘಾತದ ಪರಿಸ್ಥಿತಿ ಉಂಟಾಗಿರುವುದು ಅನುಮಾನಕ್ಕೆ ಕಾರಣವಾಗಿದೆ. ಆಗಸ್ಟ್ 8ರಂದು ಅಪಘಾತಕ್ಕೀಡಾದ ಬಸ್ಸಿನ ಮೇಲೂ ಇದೇ ರೀತಿ ದಾಳಿ ನಡೆದಿದೆಯೇ ಎಂಬ ಬಲವಾದ ಅನುಮಾನ ಅಧಿಕಾರಿಗಳಲ್ಲಿ ಮೂಡಿದೆ. ಈ ಹಿನ್ನೆಲೆಯಲ್ಲಿಯೇ ಘಟನೆಯ ಬಗ್ಗೆ സമഗ്ര തനിഖೆ ನಡೆಸುವಂತೆ ಕೆಎಸ್ಆರ್ಟಿಸಿ ಆದೇಶ ಹೊರಡಿಸಿದೆ. ബാംഗ്ലൂരിൽ നിന്ന് 8:30 പുറപ്പെട്ട വണ്ടി ഏകദേശം 30 കിലോമീറ്റർ കഴിഞ്ഞതിന് ശേഷം ബിഡതി റെയിൽവേ ഫ്ലൈ ഓവർ കഴിഞ്ഞ് അടുത്ത് കിട്ടുന്ന വണ്ടർലാൻഡ് ഫ്ലൈ ഓവർ ഉണ്ട്, അണ്ടർ പാസിങ് കഴിഞ്ഞ് മുമ്പോട്ട് പോകുന്ന സമയത്താണ് സർവീസ് റോഡ് മുകളിൽ നമ്മൾ താഴെയായിട്ട് വരുന്ന സമയത്ത് ആ സർവീസ് റോഡ് ഇരുന്ന് നമ്മൾ ഫ്രണ്ട് ഗ്ലാസ്സിലേക്ക് മുട്ട എറിഞ്ഞു. 3 മുട്ടയാണ് എൻ്റെ നേരെ വന്നത്. എത്രണ്ണം എറിഞ്ഞു അറിയില്ല, 3 മുട്ട വന്ന് ഗ്ലാസ്സിൽ മുട്ട വീണ് ഒലിക്കുന്ന പാടുണ്ടായിരുന്നു. പെട്ടെന്ന് എന്ത് ചെയ്യണമെന്ന് അറിയില്ല. പക്ഷെ അവിടെ നിൽക്കുന്നത് സേഫല്ല എന്ന് തോന്നിയത് കൊണ്ട് വണ്ടി മുമ്പോട്ടേക്ക് എടുത്തു. പറ്റാവുന്ന രീതിയിൽ മുമ്പോട്ട് എടുത്തിട്ട് പിന്നെ ഒരു 2 കിലോമീറ്റർ കഴിഞ്ഞ് വെളിച്ചൂലെടുത്ത് വണ്ടി വെച്ചിട്ട് ഞാനും കണ്ടക്ടറും കൂടെ വണ്ടിയുടെ ഗ്ലാസ്സൊക്കെ ഒന്ന് കഴുകി. അത് കഴുകാൻ വലിയ പാടാണ്, മുട്ട എറിഞ്ഞാലുള്ള അവസ്ഥ അറിയാം, പെയിൻ്റ് അടിച്ച പോലെ ഉണ്ടാവും. അതൊക്കെ ക്ലീനാക്കിയിട്ട് ഞങ്ങൾ അവിടുന്ന് മേലധികാരികളൊക്കെ വിവരം അറിയിച്ചു. അതിനുശേഷം യാത്ര തുടർന്നു. ನ್ಯೂಸ್ ಬ್ಯೂರೋ ಕಾഞ്ഞങ്ങാട്. ಕಾಸರಗೋಡು ಜಿಲ್ಲೆಯಲ್ಲಿ ಮೆಥಾಫೆಟಮೈನ್ ಹೊಂದಿದ್ದ ಇಬ್ಬರನ್ನು ಬಂಧಿಸಲಾಗಿದೆ. ಓಣಂ ಹಿನ್ನೆಲೆಯಲ್ಲಿ ಎಕ್ಸೈಸ್ ಇಲಾಖೆ ನಡೆಸಿದ ವ್ಯಾಪಕ ಪರಿಶೋಧನೆಯಲ್ಲಿ ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ. ಮೆಥಾಫೆಟಮೀನ್ ಹೊಂದಿದ್ದ ಆರೋಪದ ಮೇಲೆ 2 ಯುವಕರನ್ನು ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಮತ್ತೊಂದು ಪ್ರಕರಣದಲ್ಲಿ ಒಣಗಿದ ಗಾಂಜಾ ಹೊಂದಿದ್ದ ಆರೋಪಿಯನ್ನು ಬಂಧಿಸಲಾಗಿದೆ. ಓಣಂ ಹಬ್ಬದ ಹಿನ್ನೆಲೆಯಲ್ಲಿ ಎಕ್ಸೈಸ್ ನಡೆಸಿದ ವ್ಯಾಪಕ ತಪಾಸಣೆಯಲ್ಲಿ ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ.
ಮಂಗಲ್ಪಾಡಿ ಚೆರುಗೋಳಿಯಲ್ಲಿ 0.6 ಗ್ರಾಂ ಮೆಥಾಫೆಟಮಿನ್ ಹೊಂದಿದ್ದ ಚೆರುಗೋಳಿಯ ಟಿಎಂ ಹ್ಯಾರಿಸ್ನನ್ನು ಬಂಧಿಸಲಾಗಿದೆ. ಕುಂಬಳೆ ಎಕ್ಸೈಸ್ ರೇಂಜ್ ಇನ್ಸ್ಪೆಕ್ಟರ್ ಶ್ರಾವಣ್, ಪ್ರಿವೆಂಟಿವ್ ಆಫೀಸರ್ ಜಿಜಿನ್, ಮೊಯ್ದೀನ್ ಸಾದಿಕ್, ಸಿವಿಲ್ ಎಕ್ಸೈಸ್ ಆಫೀಸರ್ಗಳಾದ ಪ್ರಜಿತ್, ಜಿತಿನ್, ಮಹಿಳಾ ಸಿವಿಲ್ ಎಕ್ಸೈಸ್ ಆಫೀಸರ್ ಹರಿಶ್ರೀ ಹಾಗೂ ಎಕ್ಸೈಸ್ ಡ್ರೈವರ್ ಕ್ರಿಸ್ಟಿ ಅವರ ತಂಡವು ಆರೋಪಿಯನ್ನು ಬಂಧಿಸಿದ್ದಾರೆ. ಇಚ್ಚಿಲಂಗೋಡು ದಿನಾರ್ ನಗರದ ಮನೆಯಲ್ಲಿ 0.85 ಗ್ರಾಂ ಮೆಥಾಫೆಟಮಿನ್ ಹೊಂದಿದ್ದ ದಿನಾರ್ ನಗರದ ಮೊಯ್ದೀನ್ ಫೈರೂಜ್ನನ್ನು ಕುಂಬಳೆ ಎಕ್ಸೈಸ್ ಬಂಧಿಸಿದ್ದಾರೆ. ಕಾಸರಗೋಡು ಎಕ್ಸೈಸ್ ರೇಂಜ್ ಹಾಗೂ ಎಕ್ಸೈಸ್ ಎನ್ಫೋರ್ಸ್ಮೆಂಟ್ ಆ್ಯಂಡ್ ಆಂಟಿ ನಾರ್ಕೋಟಿಕ್ ಸ್ಪೆಷಲ್ ಸ್ಕ್ವಾಡ್ ನಡೆಸಿದ ತಪಾಸಣೆಯಲ್ಲಿ ನೆಲ್ಲಿಕುಂದಿನಲ್ಲಿ 10 ಗ್ರಾಂ ಒಣಗಿದ ಗಾಂಜಾ ಹೊಂದಿದ್ದ ನೆಲ್ಲಿಕುಂದು ಕಡಪುರದ ನೂರುದ್ದೀನ್ ಬಂಧಿತನಾಗಿದ್ದಾನೆ. ವಿದ್ಯಾನಗರ ಪೊಲೀಸರು ಡ್ಯಾನ್ಸ್ ಆಪ್ ಸೇರಿಸಿ ಗಾಂಜಾ ಬೀಡಿ ಸೇದುತ್ತಿದ್ದ 4 ಜನರನ್ನು ಬಂಧಿಸಿದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಪಡನಕಾಡಿನ ನೆಹರು ಕಾಲೇಜಿನಲ್ಲಿ ದೇಶಭಕ್ತಿ ಗೀತೆಯೊಂದಿಗೆ ಯೋಗಾಸನ ಆಯೋಜಿಸುವ ಮೂಲಕ ಸ್ವಾತಂತ್ರ್ಯ ದಿನಾಚರಣೆಯ ಆಗಮನವನ್ನು ಬರಮಾಡಿಕೊಳ್ಳಲಾಯಿತು. ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿ ಹಾಗೂ ದೇಶ ಪ್ರೇಮ ಹೆಚ್ಚಿಸುವ ಉದ್ದೇಶದಿಂದ ಆಯೋಜಿಸಲಾದ ಈ ಕಾರ್ಯಕ್ರಮದಲ್ಲಿ 150 ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕಾಂಜಂಗಾಡ್ ನೆಹರು ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜು ಘಟಕವು ಎನ್ಸಿಸಿ 32 ಕೇರಳ ಬೆಟಾಲಿಯನ್ ಕಾಲೇಜಿನ ಎನ್ಎಸ್ಎಸ್ ಘಟಕಗಳ ಸಹಯೋಗದೊಂದಿಗೆ ದೇಶಭಕ್ತಿಯೊಂದಿಗೆ ಯೋಗ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿ ಹಾಗೂ ದೇಶ ಪ್ರೇಮವನ್ನು ಹೆಚ್ಚಿಸುವ ಉದ್ದೇಶದಿಂದ ದೇಶಭಕ್ತಿ ಗೀತೆಗಳ ಗಾಯನದೊಂದಿಗೆ ಸಾಂಪ್ರದಾಯಿಕ ಸಂಗೀತ ವಾದ್ಯಗಳೊಂದಿಗೆ ಜಗತ್ತಿಗೆ ಭಾರತದ ಕೊಡುಗೆಯಾದ ಯೋಗಾಸನಗಳನ್ನು ಪ್ರದರ್ಶಿಸುವ ಮೂಲಕ ಕಾರ್ಯಕ್ರಮ ಮನಮೋಹಕವಾಗಿ ನಡೆಯಿತು. ಭಾರತದ ಪರಂಪರೆ ಹಾಗೂ ದೇಶಭಕ್ತಿಯನ್ನು ಒಗ್ಗೂಡಿಸಿದ ಕಾರ್ಯಕ್ರಮವನ್ನು ಪ್ರಿನ್ಸಿಪಾಲ್ ಡಾಕ್ಟರ್ ಪಿವಿ ರೇಜಾ ಉದ್ಘಾಟಿಸಿದರು. ಎನ್ಸಿಸಿ ಅಸೋಸಿಯೇಟ್ ಅಧಿಕಾರಿ ಕ್ಯಾಪ್ಟನ್ ಡಾಕ್ಟರ್ ನಂದಕುಮಾರ್ ಕೋರೋತ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಸೀನಿಯರ್ ಅಂಡರ್ ಆಫೀಸರ್ ಕಾರ್ತಿಕ್ ಕಿಶೋರ್ ಸ್ವಾಗತಿಸಿ ಎನ್ಎಸ್ಎಸ್ ಸ್ವಯಂ ಸೇವಕ ಕಾರ್ಯದರ್ಶಿ ಎಸ್ ಶೀತಲ್ ಧನ್ಯವಾದವಿತ್ತರು. ನಂದನ ರಾಜನ್, ಪಿವಿ ಅನುಶ್ರೀ, ಅಭಿನಯ ಸುರೇಶ್, ಇವಿ ಹರಿನಂದನ, ಇವಿ ಹರಿಚಂದನ, ಶ್ವೇತಾ ವಿನೋದ್, ಎನ್ವಿ ಮಾಯುಕ, ಎಂ ದೇವಿಕಾ, ಶ್ರೀಲಕ್ಷ್ಮಿ ಗಣೇಶ್, ಅಭಿರಾಮ್, ಎನ್ಕೆ ಕಾರ್ತಿಕ್, ನೀಲಿಮಾ, ದೇವಾನಂದ ಹಾಗೂ ನಂದನ ದೇಶಭಕ್ತಿ ಗೀತೆಗಳನ್ನು ಹಾಡಿದರು. ಟಿವಿ ಜಯ, ವಿಸ್ಮಯ ವೀಣೆ ಹಾಗೂ ಸುಧಾಕರನ್ ಅಡೋಟ್ ತಬಲಾ ನುಡಿಸಿದರು. ತತ್ವಮಸಿ ಯೋಗ ಕೇಂದ್ರದ ನಿರ್ದೇಶಕ ಅಶೋಕರಾಜ್ ವೆಳ್ಳಿಕೋತು ಯೋಗ ತರಬೇತಿ ನಡೆಸಿಕೊಟ್ಟರು. ರಘುಪತಿ ರಾಘವ, ರಾಜಾರಾಮ್, ಏಕವದನ್ ಮುಂತಾದ ದೇಶಭಕ್ತಿ ಗೀತೆಗಳನ್ನು ಹಾಡುತ್ತಾ ಯೋಗಾಸನಗಳನ್ನು ಪ್ರದರ್ಶಿಸುವ ಮೂಲಕ ವಿದ್ಯಾರ್ಥಿಗಳು ಆಗಮಿಸುತ್ತಿರುವ 80ನೇ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮವನ್ನು ಸ್ಮರಣೀಯಗೊಳಿಸಿದರು. ಕಾರ್ಯಕ್ರಮದಲ್ಲಿ 150ಕ್ಕೂ ಹೆಚ್ಚು വിദ്യാർത്ഥികൾ ഭാഗവഹിಸಿದರು. കാഞ്ഞങ്ങാട് നെഹ്റു ആർട്സ് ആൻഡ് സയൻസ് കോളേജ് എൻസിസി എൻഎസ്എസ് യൂണിറ്റുകളുടെ സംയുക്താഭിമുഖ്യത്തിലാണ് ദേശഭക്തി യോഗ പരിപാടി സംഘടിപ്പിച്ചത്. വിദ്യാർത്ഥികളിൽ ദേശഭക്തിയും രാജ്യസ്നേഹവും വർദ്ധിപ്പിക്കുന്നതിനായി ഭാരതം ലോകത്തിനു മുമ്പ് സംഭാവന നൽകിയ യോഗാസനത്തിൽ മെഡിറ്റേഷനിൽ ഇരുന്നുകൊണ്ട് വീണ, തബല, ദേശഭക്തിഗാനം തുടങ്ങിയ മ്യൂസിക് ഉപകരണങ്ങളുടെ അകമ്പടിയോടെയാണ് ഈ പരിപാടി സംഘടിപ്പിച്ചത്. യോഗയും ദേശഭക്തിയും ഒരുമിച്ച് ചേർന്ന ഈ പരിപാടിയിൽ വിദ്യാർത്ഥികളിൽ മാനസിക ശാന്തിയും ഏകാഗ്രതയും വർദ്ധിക്കുന്നതിനോടൊപ്പം രാജ്യത്തോടുള്ള സ്നേഹവും ഉത്തരവാദിത്വവും വർദ്ധിക്കുന്നു. രാജ്യത്തിന്റെ ഐക്യവും അഖണ്ഡതയും ഉയർത്തിപ്പിടിക്കുന്ന സന്ദേശമാണ് ഈ പരിപാടി നൽകുന്നത്. ന്യൂസ് ബ്യൂറോ, നീലേശ്വര.
ರಾಜಕೀಯ ದ್ವೇಷಕ್ಕಾಗಿ ನಿಯಮಗಳಿಗೆ ವಿರುದ್ಧವಾಗಿ ನೌಕರರನ್ನು ವಿವೇಚನೆಯಿಲ್ಲದೆ ವರ್ಗಾವಣೆ ಮಾಡುವ ಕೇರಳ ಸರ್ಕಾರದ ನೀತಿಗಳ ವಿರುದ್ಧ ಎಫ್ಎಸ್ಇಟಿಒ ಆಶ್ರಯದಲ್ಲಿ ರಾಜ್ಯದಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನಾ ಮಾರ್ಚ್ ಹಾಗೂ ಧರಣಿಗಳನ್ನು ಆಯೋಜಿಸಲಾಗುತ್ತಿದೆ. ಕಾಸರಗೋಡು ಕಲೆಕ್ಟರೇಟ್ಗೆ ನಡೆದ ಮಾರ್ಚ್ ಅನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸಾಬು ಅಬ್ರಹಾಂ ಉದ್ಘಾಟಿಸಿದರು. ರಾಜಕೀಯ ದ್ವೇಷಕ್ಕಾಗಿ ನಿಯಮಗಳಿಗೆ ವಿರುದ್ಧವಾಗಿ ನೌಕರರನ್ನು ವಿವೇಚನೆಯಿಲ್ಲದೆ ವರ್ಗಾವಣೆ ಮಾಡುವ ಕೇರಳ ಸರ್ಕಾರದ ನೀತಿಗಳ ವಿರುದ್ಧ ಎಫ್ಎಸ್ಇಟಿಒ ನೇತೃತ್ವದಲ್ಲಿ ರಾಜ್ಯದಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನಾ ಮಾರ್ಚ್ ಹಾಗೂ ಧರಣಿಯನ್ನು ಆಯೋಜಿಸಲಾಗುತ್ತಿದೆ. ವರ್ಗಾವಣೆಯಿಂದ ಉಂಟಾದ ಮಾನಸಿಕ ಒತ್ತಡದಲ್ಲಿ 2 ಅಮೂಲ್ಯ ಜೀವಗಳು ಬಲಿಯಾಗಿವೆ. ಕಾಸರಗೋಡು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ಹಿರಿಯ ಗುಮಸ್ತೆ ಆಶಾಲತಾ ತಮ್ಮ ಪ್ರಾಣವನ್ನು ಈ ವರ್ಗಾವಣೆಯಿಂದ ನೊಂದು ಕೊನೆಗೊಳಿಸಿದರು. ಚೋಕ್ಲಿಯ ಆರೋಗ್ಯ ಕಾರ್ಯಕರ್ತೆ ದೀಪಾ ಲೇಖಾ ಅಪಘಾತದಲ್ಲಿ ಗಾಯಗೊಂಡು ರಜೆಯಲ್ಲಿದ್ದು ಕೆಲಸಕ್ಕೆ ಮರಳಿದ ತಕ್ಷಣ ವರ್ಗಾವಣೆ ಆದೇಶ ಬಂದ ಬಳಿಕ ಅವರು ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಜೀವಗಳನ್ನು ತೆಗೆದುಕೊಳ್ಳುತ್ತಿರುವ ಇಂತಹ ಕ್ರಮಗಳ ವಿರುದ್ಧ ಎಫ್ಎಸ್ಇಟಿಒ ನೇತೃತ್ವದಲ್ಲಿ ಪ್ರತಿಭಟನೆಗಳನ್ನು ಆಯೋಜಿಸಲಾಗುತ್ತಿದೆ. ಕಾಸರಗೋಡು ಕಲೆಕ್ಟರೇಟ್ಗೆ ನಡೆದ ಮಾರ್ಚನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸಾಬು ಅಬ್ರಹಾಂ ಉದ್ಘಾಟಿಸಿದರು. ಟಿ ದಾಮೋದರನ್ ಅಧ್ಯಕ್ಷತೆ ವಹಿಸಿದರು. ಎಫ್ಎಸ್ಇಟಿಒ ರಾಜ್ಯ ಕೋಶಾಧಿಕಾರಿ ಎಂ ಶಹಜಾನ್, ಕೆಎಸ್ಟಿಎ ರಾಜ್ಯ ಕೋಶಾಧಿಕಾರಿ ಕೆ ರಾಘವನ್, ಪಿಕೆ ವಿನೋದ್, ಎನ್ಕೆ ಲಸಿತಾ, ಪಿ ಜಗದೀಶ್, ರಾಜೀವನ್ ಉದಿನೂರು ಮುಂತಾದವರು ಮಾತನಾಡಿದರು. ಕೆ ಹರಿದಾಸ್ ಸ್ವಾಗತಿಸಿ ಮಧು ಕರಿಂಬಿಲಾ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಬಿಎಂಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿಕೆ ಅಜಿತ್ ಅವರ ಸ್ಮರಣಾರ್ಥ ಸಭೆ ಕಾಸರಗೋಡಿನಲ್ಲಿ ನಡೆಯಿತು. ವಿವಿಧ ಕಾರ್ಮಿಕ ಸಂಘಟನೆಯ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಕಾರ್ಮಿಕರ ಸಮಸ್ಯೆಗಳಲ್ಲಿ ಮಧ್ಯಪ್ರವೇಶಿಸಿ ಸಂಘಟನಾ ಚಟುವಟಿಕೆಗಳನ್ನು ಮುನ್ನಡೆಸುವಲ್ಲಿ ಸಕ್ರಿಯರಾಗಿದ್ದ ಜಿಕೆ ಅಜಿತ್ ಅವರ ಸೇವೆಗಳನ್ನು ಕಾರ್ಯಕ್ರಮದಲ್ಲಿ ಸ್ಮರಿಸಲಾಯಿತು. ಬಿಎಂಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿಕೆ ಅಜಿತ್ ಅವರ ಸಂಸ್ಮರಣಾ ಕಾರ್ಯಕ್ರಮ ಕಾಸರಗೋಡು ರೋಟರಿ ಭವನದಲ್ಲಿ ನಡೆಯಿತು. ವಿವಿಧ ಕಾರ್ಮಿಕ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ಬಿಎಂಎಸ್ ಜಿಲ್ಲಾಧ್ಯಕ್ಷ ಕೆ ಉಪೇಂದ್ರ ಅಧ್ಯಕ್ಷತೆ ವಹಿಸಿದರು. ಬಿಎಂಎಸ್ ದಕ್ಷಿಣ ಪ್ರಾದೇಶಿಕ ಸಂಘಟನಾ ಕಾರ್ಯದರ್ಶಿ ಎಂಪಿ ರಾಜೀವ മുഖ്യ സംസ്മരണ ഭാഷണ ಮಾಡಿದರು. എല്ലാ കാര്യങ്ങളും ഒരു കുറവും ഇല്ലാത്ത രീതിയിൽ അദ്ദേഹത്തെ പരിചരിച്ചു. അപ്പോഴും വലിയ ആത്മവിശ്വാസമായിരുന്നു ഞങ്ങൾക്കും അജിത്തിനും. കാരണം ഓഗസ്റ്റിൽ ഈ സർജറി കഴിഞ്ഞു. കുറച്ചു കാലം ഡോക്ടറുടെ അഭിപ്രായം 3 മാസം കൊണ്ട് അദ്ദേഹം പൂർണ്ണമായും റിക്കവറായി വരും, പൂർണ്ണ ആരോഗ്യവാനായി വരും, നന്നായി സംസാരിക്കാൻ കഴിയും, ഒരു പ്രശ്നവും ഉണ്ടാവില്ല എന്നാണ്. ആ ഒരു ആത്മവിശ്വാസത്തിൻ്റെ അടിസ്ഥാനത്തിൽ തന്നെയായിരുന്നു ഓഗസ്റ്റിൽ സർജറി കഴിഞ്ഞു. ഫെബ്രുവരിയിലായിരുന്നു, ഈ 2026 ഫെബ്രുവരിയിലായിരുന്നു നമ്മുടെ ഓൾ ഇന്ത്യ സമ്മേളനം ഒറീസയിലെ പുരിയിൽ വെച്ച് നടന്നത്. അപ്പോൾ എനിക്കും എന്തായാലും സമ്മേളനത്തിൽ പങ്കെടുക്കണം എന്ന ഒരാഗ്രഹം അജിത്ത് പ്രകടിപ്പിക്കുകയുണ്ടായി. ഞാൻ എന്തായാലും വരും രാജീവേട്ടാന്ന് പറഞ്ഞു. അങ്ങനെ അദ്ദേഹത്തിന് ഫ്ലൈറ്റ് ടിക്കറ്റൊക്കെ ബുക്ക് ചെയ്തു, അങ്ങോട്ടും ഇങ്ങോട്ടും. അദ്ദേഹം തന്നെയാണ് ഓഫീസ് സെക്രട്ടറി ആയിട്ടുള്ള ശ്രീധർജിയോട് പറഞ്ഞ് ടിക്കറ്റൊക്കെ എടുപ്പിച്ചത്. അപ്പോൾ വലിയൊരു മാറ്റം അദ്ദേഹത്തിൻ്റെ ബോഡിയിൽ നമുക്ക് കാണാൻ കഴിഞ്ഞു. ഒരു റിക്കവറായി വരും എന്നുള്ള രീതി അദ്ദേഹത്തിനും നല്ല പ്രതീക്ഷയുണ്ട്. പക്ഷേ ആ സമ്മേളനത്തിൽ ഞാൻ അദ്ദേഹത്തെ പോവാൻ അനുവദിച്ചില്ല. കാരണം അദ്ദേഹത്തിൻ്റെ ഭക്ഷണക്രമങ്ങൾ, അവിടുത്തെ ക്ലൈമറ്റ്, അതൊക്കെ ചിലപ്പോൾ ഏതെങ്കിലും തരത്തിലുള്ള ബുദ്ധിമുട്ടുണ്ടാക്കിയെങ്കിൽ ഞാൻ അവസാനം അദ്ദേഹത്തോട് പറഞ്ഞു, അജിജി ഏതായാലും ഈ അഖിലേന്ത്യാ സമ്മേളനം നിങ്ങൾ ഒഴിവാക്കൂ, അടുത്ത സമ്മേളനത്തിൽ നമുക്ക് എല്ലാവർക്കും പങ്കെടുക്കാം. അങ്ങനെ അവസാന നിമിഷത്തിൽ അദ്ദേഹം അത് ക്യാൻസൽ ചെയ്തു. എന്നിട്ടും ഒരുപക്ഷെ നിങ്ങൾ മനസ്സിലാക്കിയിട്ട് അദ്ദേഹം 2 ജില്ലകളിൽ യാത്ര നടത്തി. കൊല്ലം, പത്തനംതിട്ട 2 ജില്ലകളിലെ ജില്ലാ ഭാരവാഹി യോഗത്തിൽ അജിത്ത് പങ്കെടുത്തു. നമ്മുടെ സംസ്ഥാന സമിതിയിൽ അദ്ദേഹം പങ്കെടുത്തു. കുറേശ്ശെ സംസാരിക്കാൻ തുടങ്ങി. അപ്പം ഞാൻ പറഞ്ഞു വരുന്നത്, സംഘടനയോടുള്ള ആ ഒരു അടങ്ങാത്ത സ്നേഹം, സംഘടനാ പ്രവർത്തനത്തിൽ വിട്ടുനിൽക്കുമ്പോൾ ഉണ്ടാകുന്ന ആ ഒരു പ്രയാസം അജിത്ത് പ്രകടിപ്പിച്ചിരുന്നു. ಐಎನ್ಟಿಯುಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಟಿವಿ ಕುഞ്ഞിರಾಮನ್, ವಿಎಚ್ಪಿ ವಿಭಾಗ ಪ್ರಮುಖ ಸಂಕಪ್ಪ ಭಂಡಾರಿ, ಬಿಜೆಪಿ ಕಾಸರಗೋಡು ಜಿಲ್ಲಾ ಉಪಾಧ್ಯಕ್ಷ ಪಿ ರಮೇಶ್, ಬಿಎಂಎಸ್ ರಾಜ್ಯ ಉಪಾಧ್ಯಕ್ಷ ಅಡ್ವೊಕೇಟ್ ಪಿ ಮುರಳೀಧರನ್ ಹಾಗೂ ಬಿಎಂಎಸ್ ರಾಜ್ಯ ಸಮಿತಿ ಸದಸ್ಯ ವಿವಿ ಬಾಲಕೃಷ್ಣನ್ ಮುಂತಾದವರು ಮಾತನಾಡಿದರು.
ಕಾರ್ಮಿಕರ ಸಮಸ್ಯೆಗಳಲ್ಲಿ ಮಧ್ಯ ಪ್ರವೇಶಿಸಿ ಸಾಂಸ್ಥಿಕ ಚಟುವಟಿಕೆಗಳನ್ನು ಮುನ್ನಡೆಸುವ ಮೂಲಕ ಅನನ್ಯ ಸೇವೆಗಳನ್ನು ನೀಡಿದ ಅಜಿತ್ ಅವರ ಕಾರ್ಯವೈಖರಿಯನ್ನು ಸ್ಮರಿಸಲಾಯಿತು. ಕೋವಿಡ್ ಅವಧಿಯಲ್ಲಿ ಬಳಲುತ್ತಿದ್ದ ಕಾರ್ಮಿಕರಿಗೆ ನೆರವು ನೀಡಲು ಸಂಸ್ಥೆಯ ನೇತೃತ್ವದಲ್ಲಿ ಸೇವಾನಿಧಿ ಆರ್ಥಿಕ ನೆರವು ಯೋಜನೆಯನ್ನು ಜಾರಿಗೆ ತರುವಲ್ಲಿ ಅವರು ವಹಿಸಿದ ಪಾತ್ರವನ್ನು ಸಭೆಯಲ್ಲಿ ವಿಶೇಷವಾಗಿ ಉಲ್ಲೇಖಿಸಲಾಯಿತು. ವಿವಿಧ ಕಾರ್ಮಿಕ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಬಿಎಂಎಸ್ ಕಾರ್ಯಕರ್ತರು ಸಭೆಯಲ್ಲಿ ಭಾಗವಹಿಸಿದರು. ಬಿಎಂಎಸ್ ಜಿಲ್ಲಾ ಕಾರ್ಯದರ್ಶಿ ಕೆವಿ ಬಾಬು ಸ್ವಾಗತಿಸಿ ಜಿಲ್ಲಾ ಜೊತೆ ಕಾರ್ಯದರ್ಶಿ ದಿನೇಶ್ ಬಂಬ್ರಾಣ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಸ್ವಾತಂತ್ರ್ಯದ 80ನೇ ವರ್ಷಾಚರಣೆಯ ಭಾಗವಾಗಿ ಮಹಿಳಾ ಮೋರ್ಚಾ ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ತಿರಂಗ ಯಾತ್ರೆಯನ್ನು ಆಯೋಜಿಸಲಾಯಿತು. ಬೇಕಲಕೋಟೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎನ್ ಬಾಬುರಾಜ್ ಅವರು ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಕೆಎಸ್ ರಮಣಿ ಅವರಿಗೆ ರಾಷ್ಟ್ರಧ್ವಜವನ್ನು ಹಸ್ತಾಂತರಿಸುವ ಮೂಲಕ ತಿರಂಗ ಯಾತ್ರೆಗೆ ಚಾಲನೆ ನೀಡಲಾಯಿತು. ಭಲೋ ಭಾರತ್ ಮಾತಾ ಕೇ, ಭಲೋ ಭಾರತ್ ಮಾತಾ ಕೇ. ವಂದೇ 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 ವಂದೇ. ಭಲೋ ಭಾರತ್ ಮಾತಾ ಕೇ, ಭಲೋ ಭಾರತ್ ಮಾತಾ ಕೇ, ಭಲೋ ಭಾರತ್ ಮಾತಾ ಕೇ, ಭಲೋ ಭಾರತ್ ಮಾತಾ ಕೇ. ಎಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಮಹಿಳಾ ಮೋರ್ಚಾ ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ತಿರಂಗ ಯಾತ್ರೆಯನ್ನು ಆಯೋಜಿಸಲಾಯಿತು. ಬೇಕಲಕೋಟೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎನ್ ಬಾಬುರಾಜು ಅವರು ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಕೆಎಸ್ ರಮಣಿ ಅವರಿಗೆ ರಾಷ್ಟ್ರ ಧ್ವಜವನ್ನು ಹಸ್ತಾಂತರಿಸುವ ಮೂಲಕ ತಿರಂಗ ಯಾತ್ರೆಗೆ ಚಾಲನೆ ನೀಡಿದರು. ದೇಶದ ಅಖಂಡತೆ ಹಾಗೂ ಜನರ ಐಕ್ಯತೆಯನ್ನು ಎತ್ತಿ ಹಿಡಿಯುವುದೇ ತಿರಂಗ ಯಾತ್ರೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಎನ್ ಬಾಬುರಾಜು ಹೇಳಿದರು. ಪ್ರತಿಯೊಂದು ಮನೆಯಲ್ಲೂ ರಾಷ್ಟ್ರ ಧ್ವಜ ಹಾರಿಸಿ ಎಂಬ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕರೆಗೆ ಓಗೊಟ್ಟು ಆಗಸ್ಟ್ 10ರಿಂದ 15ರವರೆಗೆ ಮನೆಗಳಲ್ಲಿ ಮತ್ತು ಆಗಸ್ಟ್ 15ರಂದು ಎಲ್ಲ ಬೂತ್ಗಳಲ್ಲಿ ರಾಷ್ಟ್ರ ಧ್ವಜವನ್ನು ಹಾರಿಸಲಾಗುವುದು ಎಂದು ಅವರು ತಿಳಿಸಿದರು. ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಪ್ರಮೀಳಾ ಮಜಲ್, ಉದುಮ ಮಂಡಲ ಪ್ರಧಾನ ಕಾರ್ಯದರ್ಶಿ ಸೌಮ್ಯ, ಮಹಿಳಾ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಅನಿತಾ ನಾಯ್ಕ್, ಪ್ರೇಮಲತಾ ಎಸ್, ಜಿಲ್ಲಾ ಉಪಾಧ್ಯಕ್ಷೆ ಅನುಶ್ರೀ, ಕಾರ್ಯದರ್ಶಿಗಳಾದ ಮಮತಾ ಸಾಗರ್, ಶಶಿಕಲಾ, ಮಹಿಳಾ ಮೋರ್ಚಾ ತ್ರಿಕರಿಪುರ ಮಂಡಲ ಅಧ್ಯಕ್ಷೆ ಆಶಾ, ನೀಲೇಶ್ವರ ಮಂಡಲ ಅಧ್ಯಕ್ಷೆ ಜಯಂತಿ ಜಯರಾಜ್, ಉದುಮ ಮಂಡಲ ಅಧ್ಯಕ್ಷೆ ಆಶಾ, ಕಾಸರಗೋಡು ಮಂಡಲ ಅಧ್ಯಕ್ಷೆ ಶ್ರೀವಿದ್ಯಾ, ಕುಂಬಳೆ ಮಂಡಲ ಅಧ್ಯಕ್ಷೆ ಸುಧಾ ಗಣೇಶ್, ಮೊಗ್ರಲ್ ಪುತ್ತೂರು ಸಮಿತಿ ಅಧ್ಯಕ್ಷೆ ವಾಸಂತಿ ಹಾಗೂ ಮಹಿಳಾ ಜನಪ್ರತಿನಿಧಿಗಳು ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಬೇಕಲಕೋಟೆಯಿಂದ ಆರಂಭಗೊಂಡ ಯಾತ್ರೆಯು ಬೇಕಲ ಕಡಲ ತೀರದಲ್ಲಿ ಸಂಪನ್ನಗೊಂಡಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೆಎಸ್ಟಿಯು ಮಹಿಳಾ ವಿಭಾಗದ ಆಶ್ರಯದಲ್ಲಿ ಜಿಲ್ಲಾ ಗ್ರಂಥಾಲಯ ಸಭಾಂಗಣದಲ್ಲಿ ಮಹಿಳಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಮಹಿಳಾ ಲೀಗ್ ಜಿಲ್ಲಾಧ್ಯಕ್ಷೆ ಮುಮ್ತಾಜ್ ಸಮೀರಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾಸರಗೋಡು ಜಿಲ್ಲೆಯಲ್ಲಿ ಉಪಜಿಲ್ಲೆ, ಶಿಕ್ಷಣ ಜಿಲ್ಲೆ, ಜಿಲ್ಲಾ ಕಚೇರಿಗಳು, ಕೈಟ್, ಎಸ್ಎಸ್ಕೆ ಕೇಂದ್ರಗಳು ಇತ್ಯಾದಿಗಳ ಸಮನ್ವಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಶೈಕ್ಷಣಿಕ ಸಂಕೀರ್ಣವನ್ನು ಸ್ಥಾಪಿಸಬೇಕೆಂದು ಕೇರಳ ಶಾಲಾ ಶಿಕ್ಷಕರ ಯೂನಿಯನ್ ಮಹಿಳಾ ವಿಭಾಗ ಜಿಲ್ಲಾ ಶಿಬಿರವನ್ನು ಒತ್ತಾಯಿಸಿತು. ಜಿಲ್ಲಾ ಗ್ರಂಥಾಲಯ ಸಭಾಂಗಣದಲ್ಲಿ ಆಯೋಜಿಸಲಾದ ಮಹಿಳಾ ಶಿಬಿರವನ್ನು മഹിളാ ലീഗ് ജില്ലാധ്യക്ഷೆ മുംതാസ് സമീറ ഉദ്ഘാടിಸಿದರು. സജീവമായി ഇടപഴകുന്ന നല്ല കഴിവുള്ള രാഷ്ട്രീയ ബോധമുള്ള സാമൂഹ്യ ബോധമുള്ള സ്ത്രീകളൊക്കെ ഇങ്ങനെ മുമ്പോട്ട് വരുന്നൊരു കാലഘട്ടമാണ്. അവിടെ പല മാറ്റങ്ങളും സംഭവിച്ചിട്ടില്ലെങ്കിൽ
ആണ് അത്ഭുതമായിട്ടുള്ളത്. ഒരു വനിതയുടെ ഒരു സ്ത്രീയുടെ ലോകം എന്ന് പറയുന്നത് പണ്ട് കാലത്ത് അവരുടെ വീടും അവരുടെ മക്കളും മാത്രമായിരുന്നു. അതിനപ്പുറത്തേക്ക് അവർക്കൊരു ലോകം ഉണ്ടായിരുന്നില്ല. മക്കളുടെ എല്ലാ കാര്യങ്ങളിലും അതീവ സൂക്ഷ്മത പാലിച്ചിരുന്ന, ശ്രദ്ധ പാലിച്ചിരുന്ന, കുടുംബ ബന്ധങ്ങൾക്ക് അതിലേറെ പ്രാധാന്യം നൽകിയിരുന്ന, ധാർമ്മികത, നമ്മുടെ വിശ്വാസം എന്ന് പറയുന്നത് അങ്ങേയറ്റം മുറുകെ പിടിച്ചിരുന്ന ഒരു കാലഘട്ടത്തിൽ നിന്ന് വ്യത്യസ്തമായിട്ടാണ് ഞാനും നിങ്ങളും അടങ്ങുന്ന ഒരു ലോകം ഇന്ന് ജീവിക്കുന്നത്. ಕೆಎಸ್ಟಿಯು ಜಿಲ್ಲಾ ಮಹಿಳಾ ವಿಭಾಗದ ಸಂಚಾಲಕಿ ಹೈರುನ್ನಿಸಾ ಸ್ವಾಗತಿಸಿದರು. ಕೆಎಸ್ಟಿಯು ಜಿಲ್ಲಾ ಮಹಿಳಾ ವಿಭಾಗದ ಅಧ್ಯಕ್ಷೆ ಖದೀಜಾ ಸಾಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಕೆಎಸ್ಟಿಯು ರಾಜ್ಯ ಉಪಾಧ್ಯಕ್ಷ ಗಫೂರ್ ದೇಲಿ, ಕೆಎಸ್ಟಿಯು ರಾಜ್ಯ ಕಾರ್ಯದರ್ಶಿ ಸದಸ್ಯರಾದ ಸಮೀರ್ ತೆಕ್ಕಿಲ್, ಶಾಹಿನಾ ಟೀಚರ್, ಕೆಎಸ್ಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಯೂನಸ್ ಎಂಟಿ ಶುಭ ಹಾರೈಸಿ ಮಾತನಾಡಿದರು. ಜಿಲ್ಲಾ ಪದಾಧಿಕಾರಿಗಳಾದ ಆರಿಫಾ ಎಂಟಿಸಿ, ಮುರ್ಷಿದಾ ಪಿಸಿ, ನಾಸಿಂ ಸಿಎ, ರಂಶಾದ್ ಟಿ, ಆರ್ಎಟಿಎಫ್ ಜಿಲ್ಲಾ ಕಾರ್ಯದರ್ಶಿ ಮುಹಮ್ಮದ್ ಅಲಿ ಪೈಕಾ ಭಾಗವಹಿಸಿದ್ದರು. ನೈತಿಕ ಮೌಲ್ಯಗಳನ್ನು ಕಳೆದುಕೊಳ್ಳುತ್ತಿರುವ ಆಧುನಿಕ ಸಂಸ್ಕೃತಿಗಳು ಎಂಬ ವಿಷಯದ ಕುರಿತು ಆಯಿಷಾ ಫರ್ಜಾನಾ ಪಿವಿ, ಮಹಿಳೆಯರಿಗಿರುವ ಎಐ ಕ್ಲಾಸ್ ಅನ್ನು ಯೂಸಫ್ ಚೆಮ್ಮನಾಡ್ ನಿರ್ವಹಿಸಿದರು. ಕೆಎಸ್ಟಿಯು ಮಹಿಳಾ ವಿಭಾಗದ ಕೋಶಾಧಿಕಾರಿ ಫಾತಿಮತ್ ರೆಸ್ಲಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಪಿಎಸ್ಸಿಎಲ್ ಪರ್ಲ್ಸ್ ಆಗ್ರೋಟೆಕ್ ಕಾರ್ಪೊರೇಷನ್ ಲಿಮಿಟೆಡಿನ ಹೂಡಿಕೆದಾರರಿಗೆ ಎಸ್ಸಿಬಿಐ ಹಾಗೂ ಕೇಂದ್ರ ಸರ್ಕಾರವು ತೋರುತ್ತಿರುವ ನಿಷ್ಕ್ರಿಯತೆ ಮತ್ತು ಅನ್ಯಾಯದ ವಿರುದ್ಧ ಸ್ವಾತಂತ್ರ್ಯ ದಿನದಂದು ಏಕದಿನ ಉಪವಾಸ ಸತ್ಯಾಗ್ರಹವನ್ನು ಆಯೋಜಿಸಲಾಗಿದೆ. ಪಿಎಸ್ಸಿಎಲ್ ಎಫ್ಐಯು ಕಾಸರಗೋಡು ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಆಗಸ್ಟ್ 15 ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಕಾಸರಗೋಡು ಹೆಡ್ ಪೋಸ್ಟ್ ಆಫೀಸ್ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಯಲಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. സമീപിച്ചിട്ടുണ്ട്. കോടതിയെ സമീപിച്ചപ്പോൾ കോടതി പറയുന്നത് ഇപ്പൊ ഇത് സെബി എല്ലാ മാസവും ഇതിന് റിപ്പോർട്ട് കൊടുത്തുകൊണ്ടിരിക്കുക. ഞങ്ങൾ ഇത്ര കൊടുത്തു, ഞങ്ങൾ ഇത്ര ലക്ഷം ആളുകൾക്ക് പൈസ കൊടുത്തു, ഇത്ര ലക്ഷം ആളുകൾക്ക് പൈസ. അതുകൊണ്ട് കോടതി അതിൽ എന്നാൽ മെല്ലെപ്പോക്ക് എന്നുള്ള കാര്യത്തിൽ കോടതിയും വിശദമായി വിമർശിച്ചിട്ടുണ്ട് സെബിയെ. അതുകൊണ്ടാണ് ഇപ്പൊ ലാൻഡ് വിൽപ്പന കുറച്ച് ത്വരിതഗതിയിൽ നടക്കുന്നത്. PSCL കമ്പനീസ് ആക്ട് പ്രകാരമാണ് ആദ്യം രജിസ്ട്രേഷനിലേക്ക് ഇന്ത്യ ഒട്ടാകെയുള്ളതാണ്. രാജസ്ഥാനിൽ വെച്ചിട്ട് ചെയ്താണ്. അത് സുപ്രീം കോടതിയിലും മറ്റേ രാജസ്ഥാൻ ഹൈക്കോടതിയിലും ഡൽഹി ഹൈക്കോടതിയിലും കമ്പനിക്ക് അനുകൂലമായിട്ടാണ് വിധി വന്നത്. കാരണം കമ്പനിയിൽ നിന്ന് ഇവർ കണ്ടെത്തിയിട്ടുള്ള പ്രശ്നം എന്ന് പറഞ്ഞാൽ കൊടുക്കാനുള്ള നിക്ഷേപത്തിനേക്കാൾ കൂടുതൽ തുക സമാഹരിച്ചു എന്നതാണ് ഒരു വിഷയം പറയുന്നത്. അതുകൊണ്ടാണ്. പക്ഷെ അങ്ങനെയാണെങ്കിൽ ഈ നിക്ഷേപകർക്ക് തുക തിരിച്ചു കൊടുത്തിട്ട് കമ്പനിയിൽ നിന്ന് ബാക്കി പൈസ ഇവർക്ക് ഏറ്റെടുത്തപ്പല്ലേ നിക്ഷേപകരെന്ത് കഴിച്ചു? ഇവർ ഏറ്റെടുത്തതിന് വേറെ പൊള്ളില്ല. ഇത് ഗവൺമെന്റിന്റെ ചില നിയമ നടപടികൾ ഈ PSCL കമ്പനി സ്വീകരിച്ചിട്ടില്ല എന്ന് പറഞ്ഞുകൊണ്ട് ഗവൺമെന്റ് ഏറ്റെടുക്കുകയാണ് ചെയ്തത്. പൊളിഞ്ഞ ഏതെങ്കിലും കമ്പനിന്റെ പൈസ ഗവൺമെന്റ് കൊടുത്തിട്ടില്ല. ಸುದ್ದಿಗೋಷ್ಠಿಯಲ್ಲಿ ಆರ್ ರಾಧಾಕೃಷ್ಣನ್, ವಿಕೆ ನಾಯರ್, ಪಿಟಿ ಸುಗುಣನ್ ಹಾಗೂ ವಿ ರಮಣಿ ಮುಂತಾದವರು ಭಾಗವಹಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕನ್ಸ್ಟ್ರಕ್ಷನ್ ವರ್ಕ್ ಫೆಡರೇಷನ್ CITU ಸಂಸ್ಥೆಯ ರಾಜ್ಯ ಸಮ್ಮೇಳನವು ಆಗಸ್ಟ್ 16-17ರಂದು ಕಾಸರಗೋಡಿನ ಜೀವಾಸ್ ಮಾನಸ ಆಡಿಟೋರಿಯಂನಲ್ಲಿ ನಡೆಯಲಿದೆ. CITU ಅಖಿಲ ಭಾರತ ಪ್ರಧಾನ ಕಾರ್ಯದರ್ಶಿ ಎಳಮರಂ ಕರೀಂ ಸಮ್ಮೇಳನವನ್ನು ಉದ್ಘಾಟಿಸಲಿದ್ದಾರೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಿರ್ಮಾಣ ಕಾರ್ಮಿಕರ ಫೆಡರೇಷನ್ CITU ರಾಜ್ಯ ಸಮ್ಮೇಳನವು ಆಗಸ್ಟ್ 16 ಮತ್ತು 17ರಂದು ಕಾಸರಗೋಡಿನ ಜೀವಸ್ ಮಾನಸ ಆಡಿಟೋರಿಯಂನಲ್ಲಿ ನಡೆಯಲಿದೆ. CITU ಅಖಿಲ ಭಾರತ ಪ್ರಧಾನ ಕಾರ್ಯದರ್ಶಿ ಎಳಮರಂ ಕರೀಂ ಸಮ್ಮೇಳನವನ್ನು ಉದ್ಘಾಟಿಸಲಿದ್ದಾರೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. കൺസ്ട്രക്ഷൻ വർക്കേഴ്സ് ഫെഡറേഷൻ CITU സംസ്ഥാന സമ്മേളനം ആഗസ്റ്റ് 16-17 തീയതികളിലായി കാസർഗോഡ് നടക്കുകയാണ്. ഫെഡറേഷൻ രൂപീകരിച്ചതിനു ശേഷം ആദ്യമായിട്ടാണ് കാസർഗോഡ് സംസ്ഥാന സമ്മേളനം നടക്കുന്നത്. സംസ്ഥാനത്തെ CITUവിൽ അഫിലിയേറ്റ് ചെയ്ത ഏറ്റവും വലിയ ഫെഡറേഷനാണ് കൺസ്ട്രക്ഷൻ മേഖലയിലെ ഈ ഫെഡറേഷൻ. ഏതാണ്ട് 6 ലക്ഷത്തോളം മെമ്പർഷിപ്പ് സംസ്ഥാനത്താകെ ഫെഡറേഷനുണ്ട്. 6 ലക്ഷം മെമ്പർഷിപ്പിനെ പ്രതിനിധീകരിച്ചുകൊണ്ട് 419 പ്രതിനിധികൾ സമ്മേളനത്തിൽ പങ്കെടുക്കുന്നു 2 ദിവസങ്ങളിലായി. സമ്മേളനത്തിന്റെ പ്രചരണത്തിന്റെ ഭാഗമായി TK രാജൻ ചെയർമാനും P മണിമോഹൻ ജനറൽ കൺവീനറുമായിട്ടുള്ള കമ്മിറ്റിയാണ് പ്രവർത്തനങ്ങൾക്ക് നേതൃത്വം കൊടുക്കുന്നത്. സംസ്ഥാന സമ്മേളനത്തിന്റെ അനുബന്ധമായി ജില്ലയിലാകെ വിവിധ തൊഴിൽ മേഖലയിലെ വിഷയങ്ങളുമായി ബന്ധപ്പെട്ടുകൊണ്ട് 5 സെമിനാറുകൾ സംഘടിപ്പിക്കുന്നതിന് വേണ്ടി കഴിഞ്ഞു. നിരവധിയായിട്ടുള്ള പ്രചാരണ പ്രവർത്തനങ്ങൾ സംഘടിപ്പിച്ചു വരികയാണ്. ഈ മേഖലയിലെ
വിഷയങ്ങളെല്ലാം നിരവധി തവണ നമ്മുടെ സംസ്ഥാനത്തിനകത്ത് ചർച്ചയ്ക്ക് വിധേയമാക്കിയതാണ്. കാരണം നിർമ്മാണ മേഖലയിലെ ലക്ഷക്കണക്കിന് വരുന്ന തൊഴിലാളികൾ പൊതുവിൽ ഈ മേഖലയിൽ അസംസ്കൃത വസ്തുക്കളുടെ വിലക്കയറ്റം, രാജ്യത്തെ ഗവൺമെന്റിന്റെ തെറ്റായ നയം, ആ നിലയിലെല്ലാം വലിയ പ്രതിസന്ധി നേരിട്ടുകൊണ്ടിരിക്കുകയാണ്. ഏതാണ്ട് 1.5 വർഷക്കാലത്തെ ആനുകൂല്യങ്ങളും ഈ മേഖലയിലെ തൊഴിലാളികൾക്ക് ലഭിക്കാനുണ്ട്. അപ്പോൾ പൊതുവെ ഈ മേഖലയിൽ അനുഭവപ്പെടുന്ന പ്രയാസങ്ങളും സാമൂഹിക സുരക്ഷയുടെ ഭാഗമായി രൂപീകരിച്ച ഈ ക്ഷേമനിധി ബോർഡിന്റെ ആനുകൂല്യങ്ങളും കൃത്യമായി ലഭിക്കാത്തൊരു സാഹചര്യം സംസ്ഥാനത്തെ ഈ മേഖലയിലെ തൊഴിലാളികൾക്ക് വലിയ പ്രയാസം സൃഷ്ടിക്കുന്നു. ഇത്തരം പ്രയാസങ്ങൾ നേരിടുന്ന സന്ദർഭത്തിലാണ് സമ്മേളനം ആഗസ്റ്റ് 16, 17 തീയതികളിലായി കാസർഗോഡ് ജില്ലക്കകത്ത് നടക്കുന്നത്. ഈ സമ്മേളനം ഗൗരവമേറിയ ചർച്ച ഇത്തരം വിഷയങ്ങൾക്ക് പരിഹാരം ഉണ്ടാക്കുന്നതിന് വേണ്ടി ശ്രമിക്കും. സമ്മേളനം CI2വിന്റെ അഖിലേന്ത്യാ ജനറൽ സെക്രട്ടറി സഖാവ് എളവര കരീമാണ് ഉദ്ഘാടനം ചെയ്യുന്നത്. ಸಂಘಟನಾ ಸಮಿತಿಯ ಪ್ರಧಾನ ಸಂಚಾಲಕ ಪಿ ಮಣಿಮೋಹನ್, ಉಪಾಧ್ಯಕ್ಷ ಟಿಎಂಎ ಕರೀಂ, ಫೆಡರೇಷನ್ ಜಿಲ್ಲಾ ಕೋಶಾಧಿಕಾರಿ ಟಿ ನಾರಾಯಣ್, ಜಿಲ್ಲಾ ಜೊತೆ ಕಾರ್ಯದರ್ಶಿ ಎಆರ್ ಧನ್ಯವಾದ್, ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಕೆ ರವೀಂದ್ರನ್ ಮುಂತಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಉಪ್ಪಳದ K3 ಸೆಂಟ್ರಲ್ ಮಾರ್ಟ್ನಲ್ಲಿ 5ನೇ ವಾರ್ಷಿಕೋತ್ಸವದ ಮತ್ತು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಆಫರ್ಗಳ ಲಭ್ಯವಿದೆ. ಆಗಸ್ಟ್ 15ರಿಂದ 18ರವರೆಗೆ ಸ್ಪೆಷಲ್ ಆಫರ್ ಸೇಲ್ ನಡೆಯಲಿದೆ. ಉತ್ತಮ ಗುಣಮಟ್ಟದ ಜೊತೆಗೆ ಎಲ್ಲ ಉತ್ಪನ್ನಗಳಿಗೂ 3% 65ರವರೆಗೆ ರಿಯಾಯಿತಿ ಸೇರಿದಂತೆ ಹಲವಾರು ಆಫರ್ಗಳು K3 ಸೆಂಟ್ರಲ್ ಮಾರ್ಟ್ನಲ್ಲಿ ಗ್ರಾಹಕರಿಗಾಗಿ ಕಾದಿವೆ. ಉಪ್ಪಳದ ವ್ಯಾಪಾರ ಕ್ಷೇತ್ರದಲ್ಲಿ ಪ್ರೌಢಿಮೆಯಿಂದ ನೆಲೆ ನಿಂತಿರುವ ಹಾಗೂ ನವೀನ ಶಾಪಿಂಗ್ ಅನುಭವ ನೀಡುತ್ತಿರುವ K3 ಸೆಂಟ್ರಲ್ ಮಾರ್ಟಿನಲ್ಲಿ ಗ್ರಾಹಕರಿಗಾಗಿ ಭರ್ಜರಿ ಆಫರ್ಗಳು ಕಾದಿವೆ. 5ನೇ ವಾರ್ಷಿಕೋತ್ಸವ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಇಲ್ಲಿ ಬೆರಗುಗೊಳಿಸುವ ಆಫರ್ಗಳನ್ನು ಸಿದ್ಧಪಡಿಸಲಾಗಿದೆ. ಆಗಸ್ಟ್ 15ರಿಂದ 18ರವರೆಗೆ ಸ್ಪೆಷಲ್ ಆಫರ್ ಸೇಲ್ ನಡೆಯಲಿದೆ. ಈ ದಿನಗಳಲ್ಲಿ ಉತ್ತಮ ಗುಣಮಟ್ಟದ ಜೊತೆಗೆ ಎಲ್ಲ ಉತ್ಪನ್ನಗಳಿಗೂ 3% 65ರವರೆಗೆ ರಿಯಾಯಿತಿ ಸಿಗಲಿದೆ. ಜೊತೆಗೆ 2,000 ರೂಪಾಯಿಗಿಂತ ಹೆಚ್ಚು ಖರೀದಿಸುವವರಿಗೆ ಸರ್ಪ್ರೈಸ್ ಗಿಫ್ಟ್ಗಳು ದೊರೆಯಲಿವೆ. ಅಷ್ಟೇ ಅಲ್ಲ, ಸ್ಕ್ರಾಚ್ ಆ್ಯಂಡ್ ವಿನ್ ಆಫರ್ ಮೂಲಕ ವಾಷಿಂಗ್ ಮಿಷನ್, ಮಿಕ್ಸರ್ ಗ್ರೈಂಡರ್, ಟಿವಿ ಮುಂತಾದ ಬಂಪರ್ ಉಡುಗೊರೆಗಳನ್ನು ಕೂಡ ಗೆಲ್ಲಬಹುದು. ಎಲ್ಲ ರೀತಿಯ ಉತ್ಪನ್ನಗಳಿಗೆ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಉಪ್ಪಳದಲ್ಲಿರುವ ಆಧುನಿಕ ಸಂಸ್ಥೆಯೇ K3 ಸೆಂಟ್ರಲ್ ಮಾರ್ಟ್. ಪ್ರತಿಯೊಂದು ಉತ್ಪನ್ನವು ಪ್ರತ್ಯೇಕ ವಿಭಾಗಗಳಲ್ಲಿ ಜೋಡಿಸಲಾಗಿದ್ದು, ಇದು ಗ್ರಾಹಕರಿಗೆ ಸುಲಭ ಮತ್ತು ಸುಗಮ ಶಾಪಿಂಗ್ ಅನುಭವವನ್ನು ನೀಡುತ್ತದೆ. ಆಫರ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ 8078402165 ಈ ಸಂಖ್ಯೆಗೆ ಸಂಪರ್ಕಿಸಿ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಎಸ್ಆರ್ಟಿಸಿ ಬಸ್ ಮೇಲೆ ಮೊಟ್ಟೆಸೆತ, ಚಾಲಕನ ಸಮಯ ಪ್ರಜ್ಞೆಯಿಂದ ಸುರಕ್ಷಿತಗೊಂಡ ಪ್ರಯಾಣಿಕರು, ದರೋಡೆಯ ಉದ್ದೇಶವಿತ್ತೆಂಬ ಶಂಕೆಯಲ್ಲಿ ಘಟನೆಯ ಬಗ್ಗೆ ದೂರು ದಾಖಲು. ಜಿಲ್ಲೆಯಲ್ಲಿ ಮೆಥಫೆಟೇಮಿಯಾವೊಂದಿಗೆ 2 ಬಂಧನ, ಓಣಂ ಹಿನ್ನೆಲೆಯಲ್ಲಿ ನಡೆಸಿದ ಎಕ್ಸೈಸ್ ತಪಾಸಣೆಯಲ್ಲಿ ಆರೋಪಿಗಳ ಬಂಧನ. ನೆಹರು ಕಾಲೇಜಿನಲ್ಲಿ ದೇಶಭಕ್ತಿ ಗೀತೆಯೊಂದಿಗೆ ಯೋಗಾಸನ ಪ್ರದರ್ಶನ, ದೇಶ ಪ್ರೇಮದ ಸಂದೇಶಗಳೊಂದಿಗೆ ಸ್ವಾತಂತ್ರ್ಯೋತ್ಸವಕ್ಕೆ ವಿದ್ಯಾರ್ಥಿಗಳಿಂದ ಅದ್ದೂರಿಯ ಸ್ವಾಗತ. ದ್ವೇಷ ರಾಜಕೀಯದಲ್ಲಿ ರಾಜ್ಯಾದ್ಯಂತ ನೌಕರರ ವರ್ಗಾವಣೆ ಮಾಡುವ ನೀತಿಯನ್ನು ವಿರೋಧಿಸಿ ನಡೆಸಲಾಯಿತು ಪ್ರತಿಭಟನಾ ಮಾರ್ಚ್ ಹಾಗೂ ಧರಣಿ. ಕಾಸರಗೋಡು ಕಲೆಕ್ಟರೇಟ್ಗೆ ನಡೆದ ಮಾರ್ಚ್ ಅನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸಾಬು ಅಬ್ರಹಾಂ ಅವರಿಂದ ಉದ್ಘಾಟನೆ. ನಡೆಯಿತು BMS ನಾಯಕ GK ಅಜಿತ್ ಸ್ಮರಣಾರ್ಥ ಸಭೆ, ವಿವಿಧ ಕಾರ್ಮಿಕ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗಿ. 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಮಹಿಳಾ ಮೋರ್ಚಾ ನೇತೃತ್ವದಲ್ಲಿ ನಡೆಯಿತು ತಿರಂಗ ಯಾತ್ರೆ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎನ್ ಬಾಬುರಾಜ್, ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ KS ರಮಣಿ ಅವರಿಗೆ ರಾಷ್ಟ್ರಧ್ವಜವನ್ನು ನೀಡುವ ಮೂಲಕ ಯಾತ್ರೆಗೆ ಅದ್ದೂರಿಯ ಚಾಲನೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.